ಮಗಳ ಪಾಲಿಗೆ ತಾಯಿಯೇ ವಿಲನ್ ಆದಂತಹ ಕತೆ. ಪ್ರಿಯಕರ ಮೇಲಿನ ಮೋಹಕ್ಕೆ ಹೆತ್ತ ಮಗಳಿಗೆ ತಾಯಿಯೇ ಕಿರುಕುಳ ಕೊಟ್ಟಂತಹ ಸ್ಟೋರಿ ಇದು. ಹೆತ್ತ ಮಗಳ ಪಾಲಿಗೆ ತಾಯಿ ವಿಲನ್ ಆಗಿದ್ದಾಳೆ. ಪ್ರಿಯಕರನ ಜೊತೆ ಸೇರಿ ಮಗಳ ಮೇಲೆ ತಾಯಿ ಹಲ್ಲೆ ಮಾಡಿದ್ದಾಳೆ. ತನ್ನ ಕಾಮದಾಹಕ್ಕೆ ತಂದೆ ಇಲ್ಲದ 8 ವರ್ಷದ ಮಗಳಿಗೆ ತಾಯಿಯೇ ಹಿಂಸೆ ಕೊಟ್ಟಂತಹ ಪ್ರಕರಣ ಇದು. ಮಗಳ ಮುಂದೆಯೇ ಪ್ರಿಯಕರನೊಂದಿಗೆ ತಾಯಿ ಅಸಭ್ಯವಾಗಿ ವರ್ತಿಸ್ತಿಲ್ಲಂತೆ. ತನ್ನ ಕೆಲಸಕ್ಕೆ ಅಡ್ಡಿಯಾಗ್ತಾ ಇರುವಂತಹ ಪುಟ್ಟ ಬಾಲಕಿಯ ಮೇಲೆ ತಾಯಿಯೇ ಹಲ್ಲೆ ಮಾಡಿದಾಳೆ. ತಾಯಿಯ ದುರ್ನಡತೆ, ಹಿಂಸೆ ಎಲ್ಲವನ್ನು ತಾಳಲಾರದೆ ಅಜ್ಜಿ ಮನೆ ಸೇರ್ತಾಳೆ ಆ ಬಾಲಕಿ. ಜೊತೆಗೆ ತಾಯಿಯ ರಾಸಲೀಲೆ ಬಗ್ಗೆ, ತನ್ನ ಮೇಲಾದಂತಹ ಹಲ್ಲೆಯ ಬಗ್ಗೆ ಅಜ್ಜಿಯ ಮುಂದೆ ಹೇಳ್ಕೊಳ್ತಾಳೆ ಆ ಪುಟ್ಟ ಬಾಲಕಿ. ಈಗ ಬಾಲಕಿಯ ತಾಯಿ ಮತ್ತು ಆಕೆಯ ಪ್ರಿಯಕರನ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ FIR ದಾಖಲಾಗಿದೆ. ಮಗಳನ್ನ ರಕ್ಷಿಸಬೇಕಾದಂತಹ, ಮಗಳನ್ನ ಸಾಕಿ ಸಲಹಬೇಕಾದಂತಹ, ಪೋಷಿಸಬೇಕಾದಂತಹ ಹೆತ್ತ ತಾಯಿ ತನ್ನ ಪ್ರಿಯಕರನ ಜೊತೆಗೆ ಸೇರಿ ಮಾಡಿದಂತಹ ದುರ್ನಡತೆ ಇದು. ತನ್ನ ಮಗಳಿಗೆ ಈ ರೀತಿಯಲ್ಲಿ ಹಲ್ಲೆ ಮಾಡಿದಾಳೆ, ದುರ್ವರ್ತನೆ ತೋರಿದಾಳೆ. ಈಗ FIR ದಾಖಲಾಗಿದೆ. ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳೇ ಇರ್ತಾರೆ, ಆದರೆ ಕೆಟ್ಟ ತಾಯಿ ಇರಲ್ಲ ಅನ್ನುವಂತಹ ಮಾತಿದೆ. ಆದರೆ ಗುಲ್ಬರ್ಗಾದ ಈ ಪ್ರಕರಣದಲ್ಲಿ ಎಲ್ಲವೂ ಕೂಡ ತದ್ವಿರುದ್ಧ. ಹೆತ್ತ ಮಗಳ ಪಾಲಿಗೆನೆ ವಿಲನ್ ಆಗಿದ್ದಾಳೆ ತಾಯಿ. ಪ್ರಿಯಕರನ ಮೇಲಿನ ಮೋಹಕ್ಕೆ ಹೆತ್ತ ಮಗಳಿಗೆ ಕಿರುಕುಳವನ್ನ ಕೊಟ್ಟಂತಹ ತಾಯಿ. ಪ್ರಿಯಕರನ ಜೊತೆ ಸೇರಿ ಮಗಳ ಮೇಲೆ ತಾಯಿ ಹಲ್ಲೆ ಮಾಡ್ತಾಳೆ. 8 ವರ್ಷದ ಮಗಳು, ಆಕೆಗೆ ಇನ್ನಿಲ್ಲದಂತೆ ಚಿತ್ರಹಿಂಸೆಯನ್ನ ಕೊಡ್ತಾಳೆ. ಮಗಳ ಮುಂದೆ ಪ್ರಿಯಕರನ ಜೊತೆ ತಾಯಿ ಅಸಭ್ಯವಾಗಿ ವರ್ತಿಸ್ತಾಳೆ. ತಾಯಿಯ ಅಸಭ್ಯ ವರ್ತನೆಯನ್ನ ಕಂಡಂತಹ ಪುಟ್ಟ ಬಾಲಕಿ ಅದೆಲ್ಲವನ್ನು ಕೂಡ, ಆಕೆ ಅನುಭವಿಸಿದ ಕಷ್ಟವನ್ನ, ನೋವನ್ನ ಅಜ್ಜಿಯ ಬಳಿ ಹೋಗಿ ಹೇಳ್ತಾಳೆ. ಅಜ್ಜಿ ತಾಯಿಯ ರಾಸಲೀಲೆ ಹಾಗೂ ಹಲ್ಲೆಯ ಬಗ್ಗೆ ಅಜ್ಜಿ ಮುಂದೆ ಹೇಳಿದಂತಹ ಸಂದರ್ಭದಲ್ಲಿ ಅಜ್ಜಿಯ ಮನ ಕೂಡ ಕರಗುತ್ತೆ. ಕಂಪ್ಲೇಂಟ್ ಕೊಡ್ತಾರೆ. ಈಗ ಪ್ರಿಯಕರನ ಮೋಹಕ್ಕಾಗಿ ಹೆತ್ತ ಮಗುವಿಗೆ ತಾಯಿ ನೀಡಿದಂತಹ ಕಿರುಕುಳಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ ಅಧಿಕಾರಿಯ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. 6 ವರ್ಷದ ಹಿಂದೆ ರಸ್ತೆ ಅಪಘಾತದಲ್ಲಿ ಬಾಲಕಿಯ ತಂದೆ ಸಾವನ್ನಪ್ಪಿರ್ತಾರೆ. ಹಾಸ್ಟೆಲ್ ಒಂದರಲ್ಲಿ ವಾರ್ಡನ್ ಆಗಿ ಕೆಲಸ ಮಾಡ್ತಾ ಇದ್ದ ತಾಯಿ ಈ ಸಂದರ್ಭದಲ್ಲಿ KS ಅಧಿಕಾರಿಯೊಂದಿಗೆ ಅಕ್ರಮ ಸಂಬಂಧವನ್ನ ಬೆಳೆಸ್ತಾಳೆ. KS ಅಧಿಕಾರಿ ರಮಣಗೌಡ ವಿರುದ್ಧ ಈಗ ಪೋಕ್ಸೋ ಅಡಿ ಕೇಸ್ ದಾಖಲಾಗಿದೆ. ಮಗಳ ಮುಂದೆ ಅಧಿಕಾರಿಯ ಜೊತೆ ತಾಯಿ ಅಸಭ್ಯವಾಗಿ ವರ್ತಿಸಿದ್ದಾಳೆ. ಈ ವೇಳೆ 8 ವರ್ಷದ ಬಾಲಕಿಯ ಮೇಲೆ ಹಲ್ಲೆ ಮಾಡ್ತಾಳೆ, ಕಿರುಕುಳವನ್ನ ಕೊಟ್ಟಿದ್ದಾಳೆ ತಾಯಿ. ಬೈಲಹೊಂಗಲದಲ್ಲಿ ನಡೆದಂತಹ ಘಟನೆಯ ಬಗ್ಗೆ ಕಲಬುರಗಿಯಲ್ಲಿ ಕೇಸ್ ಆಗಿದೆ. ಕಲಬುರಗಿಯ ಬ್ರಹ್ಮಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುತ್ತೆ, ಕೇಸ್ ಆಗಿದೆ. ಬಾಲಕಿಯ ಹೇಳಿಕೆಯನ್ನು ಆಧರಿಸಿ ಬ್ರಹ್ಮಾಪುರ ಠಾಣೆಗೆ ಅಜ್ಜಿ ಹೋಗಿ ದೂರನ್ನ ಕೊಡ್ತಾರೆ. ಬಾಲಕಿಯ ತಾಯಿ ಹಾಗೂ KS ಅಧಿಕಾರಿ ವಿರುದ್ಧ ಪೋಕ್ಸೋ ಕೇಸ್ ದಾಖಲು ಮಾಡಿದ್ದಾರೆ. ದೂರು ದಾಖಲಾಗಿ 15 ದಿನ ಆಗಿದೆ. 15 ದಿನ ಕಳೆದರೂ ಆರೋಪಿಯನ್ನ ಪೊಲೀಸರು ಬಂಧಿಸಲ್ಲ. ಕೂಡಲೇ ಆರೋಪಿಯನ್ನ ಬಂಧಿಸಬೇಕು ಅಂತ ಈಗ ಬಾಲಕಿಯ ಅಜ್ಜಿ ಏನಿದ್ದಾರೆ ಅವರು ಆಗ್ರಹಿಸ್ತಾ ಇದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ. ಅಜ್ಜಿ, ಒಂದ್ಸಲ ನಾನು ರೆಸ್ಟ್ ಮಾಡಕತ್ತಿದ್ದೆ. ಚಪ್ಪಿ ಮ್ಯಾಲಿಟ್ಟು ನಾನು ಹಿಂಗೆ ಮಕ್ಕೊಂದಿದ್ದೆ. ನಮ್ಮ ಮಮ್ಮಿ ಮಜ್ಜಿಗೆ ಕಡೆ ಸ್ಟೀಲ್ ಕಡ್ಗಳಿರ್ತದಲ್ಲ ಅಜ್ಜಿ, ಅದನ್ನ ತಗೊಂಡು ಇಲ್ಲಿ ಹೊಡೆದಾಳ ಅಜ್ಜಿ. ನಾನು ನೋಡಿದ್ರೂ ಹೊಡೆದಾಳ ಅಜ್ಜಿ ಬೇಕಂತೆಲ್ಲ. ನಿದ್ಗನಾಗ ಬಾತ್ರೂಮಿಗೆ ಹೋದು ಬಿಟ್ಟು ಕಿಚನಿಗೆ ಹೋಗ್ಬಿಟ್ಟೆ. ಅದಕ್ಕೆ ನಮ್ಮ ಮಮ್ಮಿ ಅದನ್ನ ನೋಡಿ ಇಲ್ಲಿ ಹೊಡೆದಾಳ ಅಜ್ಜಿ, ಕಿವಿ ಕೇಳಿಸ್ವತ್ತಜ್ಜಿ. ನಮ್ಮ ಮಮ್ಮಿ ಬಿಸಿನೀರು ತೊಗೊಂಬರಾಕತ್ತಿದ್ಲು. ನಾನು ಅಲ್ಲಿ ನಿಂತಿದ್ದೆ. ನಮ್ಮ ಮಮ್ಮಿ ನಾನು ನೋಡಿದ್ರು ನಾನು ಇಲ್ಲಿ ಬಿಸಿನೀರು ಚೆಲ್ಬಿಟ್ಲು ಅಜ್ಜಿ. ಇವಿಷ್ಟು ಅದಾವಂತೇಳಿ ಮತ್ತೆ ಇವನ್ನೆಲ್ಲ ಹಾಕ್ಬಿಟ್ಲು ಅಜ್ಜಿ. ಆಮೇಲೆ ನಾನು ಮೈಸೂರಿಗೆ ಹೋಗಿದ್ದು, ರಮಣ್ ಗೌಡ ಮತ್ತು ನಮ್ಮ ಮಮ್ಮಿ ಇತ್ತಿ ಎಲ್ಲ ಹೋಗಿದ್ದತ್ತಿ ಹೇಳಿದ್ನಲ್ಲ, ಆ ಸಿಟ್ಟಿಗೆ ನಮ್ಮ ಮಮ್ಮಿ ಇಲ್ಲೆಲ್ಲ ಇದಕ್ಕೆ ಹಾಕ್ಬಿಟ್ಟಾಳ, ಕಾಲಿಗೆ ಸ್ಟೈಲ್ಸ್ ಹಾಕ್ಬಿಟ್ಟಾಳ ಹಾಸ್ಟೆಲ್ದಾಗ. ಆದ್ರೂ ಹುಡುಗಿ ಎದಿ ಹೊಡ್ಕೊಂಡು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಯಾಕಂದ್ರೆ ಹುಡುಗಿಗೆ ಭಯ, ಎಲ್ಲಿ ನನ್ ಕರ್ಕೊಂಡು ಹೋದ್ಲಂದ್ರ
ನಾ ಈ ಅಜ್ಜಿ ಮುಂದೆಲ್ಲ ಹೇಳ್ಬಿಟ್ಟಿನಿ, ರಮನ್ ಗೌಡಂದು ಈಕಿದು ಎಲ್ಲ ಪಬ್ಲಿಕ್ ಆಯ್ತಂದ್ರೆ ನಾನು ಬಾಯ ಬೆಂಕಿ ಹಾಕಿ ಕಲಾಸ್ ಮಾಡ್ತೀನಿ ಅಂತ ತಾಳ ಅಜ್ಜಿ. ಈಕಿ ಜೋಡಿ ಹೋಗಂಗಿಲ್ಲ ಅಂತೇಳಿ ಚೀರುದು ಒದರುದು ಹುಡುಗಿ ಮಾಡಾಕತ್ಲು. ಆಮೇಲೆ ಸಮಾಧಾನ ಹುಡುಗಿಗೆ ಮಾಡಿದ್ರು ಸಹಿತ ಕಂಟ್ರೋಲ್ ಆಗ್ಲಿಲ್ಲ, ವಾಂತಿ ಆಗಾಕತ್ ಹುಡುಗಿಗೆ. ಆಮೇಲೆ ಅವ್ರು ಚೈಲ್ಡ್ ಹೆಲ್ಪ್ ಲೈನ್ದವ್ರು ನಮ್ಮನ್ನ ಹೊರಗೆ ಕಳಿಸಿ ನಾವು ಸ್ವಲ್ಪ ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಹುಡುಗಿ ಕೇಳಿದ್ರು. ಆಮೇಲೆ ತಾಯಿ ಮಗಳಿಗೆ ಕುಂದ್ರಿಶ್ನು ಮಾತಾಡ್ತೀವಿ ಅಂತ ತಾಯಿ ಮಗಳಿಗೆ ಕುಂದ್ರಿಶ್ ಮಾತಾಡಿದ್ರು. ಅವಾಗ ಸ್ವತಃ ಮಗಳೇ ಕೇಳಾಗತ್ತಾಳ ತಾಯಿಗೆ, ನೀನೇನಮ್ಮ ಬೆಡ್ರೂಮ್ನ್ಯಾಗ ರಮನ್ ಗೌಡನ್ ಜೊತೆ ನಾಲ್ಗಿ ಹಚ್ಚಿ ಹಿಂಗ್ ಮಾಡಾಕತ್ತಿದ್ದಿ ಅಂತಂದ್ರ, ಇಲ್ಲಮ್ಮ ನಾನು ರಮನ್ ಗೌಡ ನಾಲ್ಗಿ ತೋರ್ಸಾಕತ್ತಿದ್ದೆ ಅಂತ ಹೇಳಿದ್ಲು. ಅದು ಬಹಳ ಅಸಹ್ಯ ಅನಿಸ್ತು, ಎಲ್ಲ ನಮ್ ಕೇಳದವ್ರಿಗೆಲ್ಲ ಅಸಹ್ಯ ಅನಿಸ್ತು. ಸ್ವತಃ ಮಗಳ ಮುಂದೆನೆ ಈ ರೀತಿ ಹೇಳಾಕತ್ತಾಳ. ಇನ್ನು ಯಾವ ರೀತಿ ಈಕಿ ಕಲ್ಚರ್ ಒಳಗ ನನ್ನ ಮೊಮ್ಮಗಳಿಗೆ ಬೆಳೆಸ್ತಾಳ ಅಂದ್ರೆ ನಮ್ಗೆ ಸಮಸ್ಯೆ ಆಯ್ತು. ಕಡೆಗೆ ಹುಡುಗಿ ನಾನು ನಿಮ್ ಜೊತೆ ಬರಂಗಿಲ್ಲ ಅಂತ ಹಠ ಮಾಡಾಕತ್ತೇನೆ ಅವ್ರು ಬಿಟ್ಟು ಹೋದ್ರು. ಹೋಗೋ ಹೊತ್ನ್ಯಾಗ ಅವ್ರು ಹೊರಗೆ ಹೋಗಿ ಕಲಿಸ್ಕೊಂಡ್ ಬರಾಕತ್ತಿದ್ರು ಲಲಿತಾಗ. ಏನಂತ, ನಾನು ರಮನ್ ಗೌಡನ್ ಬಿಡ್ತೀನಿ, ಹುಡುಗಿನ ಇಟ್ಕೋತೀನ್ರಿ ಅಮ್ಮ ಅಂತ ಹೇಳಿ ನೀನು ಅಂತ. ಆಕೆ ಹಂಗ್ ಬಂದ್ ಹೇಳಿದ್ಲು. ಆಮೇಲೆ ನಾವಂದಿವಿ ರಮನ್ ಗೌಡನ್ ಚಾರ್ಟ್ ಹಿಸ್ಟ್ರಿ ತೋರಿಸಿದ್ನಂತ ನೀವ್ ಒಪ್ಕೊಂಡಿ, ಹಿಂಗೆ ನಿನ್ ಜೊತೆ ಎಷ್ಟು ಜನ ಅದಾರ ಅನ್ನೋದು ಹುಡುಗಿ ಹೇಳಾಕತ್ತದ. ನನ್ನ ಹತ್ರ ಅವು ಎಲ್ಲಾ ಸ್ವಲ್ಪ ಪ್ರೂವ್ ಇರ್ಲಾದಕ್ ನಾನ್ ಬೈಲಿಕ್ ತರಂಗಿಲ್ಲ. ಈ ಹುಡುಗಿ ಹೇಳಿದ್ದಕ್ಕ ಚಾರ್ಟ್ ಹಿಸ್ಟ್ರಿನೇ ಹುಡುಗಿ ತೆಗೆದು ಕೊಟ್ಟಿದ್ದಕ್ಕ ನಾನು ನಿನ್ ಕೇಳಾಕತ್ತೀನಮ್ಮ, ನಿನ್ ಮರ್ಯಾದೆ ತೆಗಿಬೇಕಂತಲ್ಲ, ಆದ್ರೆ ನಾವು ಹುಡುಗಿನ ಕಳ್ಸಂಗಿಲ್ಲ ಅಂತ ಹೇಳಿದ ನಂತರ ಆಕಿ ಹೋಗೋ ಹೊತ್ನ್ಯಾಗ ಕಾಲ್ ನಮಸ್ಕಾರ ಮಾಡ್ತೀನಿ ಅನ್ನಂಗ್ ಮಾಡಿ ನನ್ನ ಸೀರೆ ನಿಲ್ಗಿ ಜಗ್ಗಿ ನನ್ನ ಮಗಳದ ಎದಿಮ್ಯಾಗಿಂದ ಟಾಪ್ ಜಗ್ಗಿ ಎಲ್ಲ ಗಲಾಟೆ ಮಾಡಿ ಹೋದ್ರಿ. ಮಗಳಿಗೆ ಅವ್ರ ಅಪ್ಪನ ಪೋಕ್ಸೋ ಅಡಿಯಲ್ಲಿ ಕಕ್ಷಿದಾರರು ನನಗೆ ಸಂಪರ್ಕಿಸಿದ ಪ್ರಕಾರ ಒಬ್ಬ 12 ವರ್ಷ ಒಳಗಡೆ ಇರ್ತಕ್ಕಂಥ ಮಗು 8 ವರ್ಷದ ಮಗುವಿನ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟು ಮತ್ತು ಮಾನಸಿಕವಾಗಿ ಹಿಂಸೆ ಪಟ್ಟಿದ್ದ ಕಾರಣ ಈ ಘಟನೆ ಕನ್ನೋಳಿ ಅಂಥೇಳಿ ಒಬ್ಬರು KS ಆಫೀಸರು ಈತ ಹುಡುಗಿ ಈ ಮಗುವಿನ ತಾಯಿ ಇಬ್ಬರ ಒಂದು ಸಂಪರ್ಕ ದೈಹಿಕ ಸಂಪರ್ಕ ಚಟುವಟಿಕೆಯಲ್ಲಿ ಅಡಿಯಲ್ಲಿ ಮಗುವಿನ ನೆಗ್ಲೆಕ್ಟ್ ಮಾಡ್ಕೊಂಡು ಬಂದು ಅವಳ ಒಂದು ಸಂರಕ್ಷಣೆನೂ ಕೂಡ ಮಾಡದೆ ಹೊರತಾಗಿ ಆಕಿದ ಮೇಲೆ ಮಾನಸಿಕವಾಗಿ ಹಿಂಸೆ ನೀಡಿದ ಪ್ರಕಾರ ಆ ಮಗುವಿನ ಬಾಯಿಲಿಂದ ಕೇಳಿಕೊಂಡು ಇವತ್ತು ಪೋಕ್ಸೋ ಕೇಸು ರಿಜಿಸ್ಟರ್ ಆಗಿದೆ ಕಲಬುರಗಿಯಲ್ಲಿ ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ಲಿ. ಮೊದಲು ಪೋಸ್ಕೋ ಕೇಸ್ ರಿಜಿಸ್ಟ್ರೇಷನ್ ಮಾಡ್ತಾ ಇವರು ಕಂಪ್ಲೇನೆಂಟ್ಗೆ ಅರ್ಜಿ ಕೊಟ್ಟಿದ್ರು ಕೂಡ ಕೇಸ್ ರಿಜಿಸ್ಟರ್ ಮಾಡ್ಲಿಕ್ಕೆ ರೆಡಿ ಇರಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ. ಇದು ಸರ್ವತಾ ತಪ್ಪು. ಪೋಸ್ಕೋ ಕಾನೂನು ಒಬ್ಬ ಮಗುವಿನ ಸಂರಕ್ಷಣೆ ಮಾಡೋ ಸಲುವಾಗಿ ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯಗಳನ್ನು ತಡೆ ಹಿಡಿಯೋ ಸಲುವಾಗಿ ಈ ಕಾನೂನು ಸಮಾಜದಲ್ಲಿ ತಂದಿದ್ದು. ಎಸ್, ನಿಜಕ್ಕೂ ಕೂಡ ಇದು ಬಹಳ ಬೇಸರ ತರುವಂತಹ ವಿಚಾರ. ಯಾಕಂದ್ರೆ ಆ ಮಗುವಿನ ಜೀವನ ಇದೆ, ಆ ಜೀವನದ ಬಗ್ಗೆ ಒಂದಿಷ್ಟು ಯೋಚನೆ ಮಾಡದೆ ಹೆತ್ತ ತಾಯಿ ಈ ರೀತಿಯಾದಂಥದ್ದು ಪ್ರಕರಣದಲ್ಲಿ ತೊಡಕೊಳ್ತಾರೆ ಅಂತಂದ್ರೆ ಅಚ್ಚರಿಯಾಗುತ್ತೆ ನಿಜ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.